ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜೈ, ನೀವು ಹೀಗೆ ಇದ್ರೆ ಆಗಲ್ಲ. ಆದಷ್ಟು ಬೇಗ ಆ ಮಲ್ಲಿನ ಹುಡುಕ್ಲೇಬೇಕು. ಅದಕ್ಕಿಂತ ಮುಂಚೆ ಬ್ಯಾಂಕ್ನವ್ರನ್ನ ಫಸ್ಟ್ ಮನೆಗೆ ಬರಕ್ಕೆ ಹೇಳಿ. ಅವ್ರ ಹತ್ರ ಮಾತಾಡಿ. ನೀವು ಅವ್ರಿಗೆ ಎಷ್ಟು ಕೋಟಿ ಬಿಸ್ನೆಸ್ ಕೊಟ್ಟಿದ್ದೀರಾ, ಆದ್ರೆ ಅವ್ರ ಈ ಥರ ಹೆಂಗ್ ಮಾಡಕ್ ಸಾಧ್ಯ? ಅವ್ರಿಗೆ ಸ್ವಲ್ಪನಾದ್ರೂ ಕನಿಕರ ಬೇಡವಾ? ಯಾರಿಗೆ ಬೇಕು ಅವ್ರ ಕನಿಕರ? ಅವ್ರು ಯಾವ ದೊಡ್ಡ ಡ್ಯಾಶ್ಗಳು ಅಂತ ಅವ್ರ ಕನಿಕರ ಬೇಕು ನಮ್ಗೆ? ನಾನ್ ಸೆನ್ಸ್. ಅವರ ಕನಿಕರ ಆಗ್ಲಿ ಅನುಕಂಪ ಆಗ್ಲಿ ಯಾವ್ದು ನಮಗ್ ಬೇಕಾಗಿಲ್ಲ. ರಾಜರು ನಾವು, ಭಿಕ್ಷಕರಲ್ಲ. ಇನ್ ಸ್ವಲ್ಪ ದಿನ ಅವರ ಲೋನ್ ಅಮೌಂಟ್ ನ ಅವ್ರ ಮುಖದ ಮೇಲೆ ಬಿಸಾಕಿ, ಇನ್ಮೇಲೆ ನಮಗೂ ನಿಮ್ಗೂ ಸಂಬಂಧ ಕಟ್, ವ್ಯವಹಾರ ಮುಗೀತು, ನಾನು ಬೇರೆ ಬ್ಯಾಂಕ್ ನೋಡ್ಕೋತೀನಿ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟು ಬರ್ತೀನಿ ನೋಡು. ಅವಾಗ ಗೊತ್ತಾಗತ್ತೆ ಅವ್ರಿಗೆ ಜೇಡಿ ಅಂದ್ರೆ ಏನೋ ಅನ್ನೋ ವ್ಯಾಲ್ಯೂ ಅಂದ್ರೆ ಏನೋ ಅಂತ. ನಿನಗೆ ಅನಿಸ್ಬೋದು ಕೆಲಸ ಡಿಲೇ ಆಗ್ತದೆ ಅಂತ, ಬಟ್ ನಾನು ನನ್ನ ಟಾರ್ಗೆಟ್ಗೆ ಪ್ರತಿ ದಿನ ಪ್ರತಿ ಸೆಕೆಂಡ್ ಹತ್ರ ಆಗ್ತಾನೆ ಇದ್ದೀನಿ. ನನ್ನ ಟಾರ್ಗೆಟ್ ಏನು ಅಂತ ಯೋಚನೆ ಮಾಡ್ತಿದ್ಯಲ್ಲ, ನಮ್ಮಣ್ಣ ಬ್ಲಡಿ ಗೌತಮ್ ದಿವಾನ್, ಅವನೇ ನನ್ನ ಟಾರ್ಗೆಟ್. ಸಿಗ್ತಾನೆ ಅವನೊಬ್ಬ. ಸಿಕ್ಕದ ಅಂದ್ರೆ ಮಿಕ್ಕಿದ್ದೆಲ್ಲ ಸಿಕ್ದಾಗೆ. ಛೇ, ಅಟ್ಲೀಸ್ಟ್ ಆ ಮಲ್ಲಿ ಆದ್ರೂ ಸಿಗ್ಬೇಕಿತ್ತು. ಪ್ರಾಪರ್ಟಿ ಪೇಪರ್ಗೆ ಸೈನ್ ತಗೊಂಡು ಯಾವ್ದಾದ್ರು ಒಂದು ಚಿಕ್ಕ ಪ್ರಾಪರ್ಟಿನ ಸೇಲ್ ಮಾಡಿ ಅಟ್ಲೀಸ್ಟ್ ನಾವು ಉಸಿರಾಡ್ಬೋದಿತ್ತು. ಎಲ್ಲ ಹಾಳು ಮಾಡ್ಬಿಟ್ರು. ಇನ್ನೇನ್ ಬೇಬಿ ಕೆಲಸ ಅವಳು? ಎಲ್ಲ ಹಾಳು ಮಾಡದೆ ತಾನೆ. ಉದ್ಧಾರ ಆಗುವಂತ ಕೆಲಸ ಏನ್ ಮಾಡಿದಳು ಇದುವರೆಗೂ ಅವಳು? ಬಿಟ್ಟಿದ್ದೀನಲ್ಲ ಹುಡುಗರ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಿಕ್ಕೆ. ಸಿಗುತ್ತೆ ಅದೂನು. ಸಿಗ್ಲಿ, ಜುಟ್ಟು ಹಿಡ್ದು ಎಳ್ಕೊಂಬಂದ್ ಸೈನ್ ಹಾಕಿಸ್ತೀನಿ ಅವಳನ್ನ. ಬಿಡುತ್ತೀನ ನಾನು? ಅಳೆಮಯ್ಯ, ಏನ್ ಮಾತಾಡ್ತಿದ್ಯೋ? ಯಾರನ್ನ ಹುಡುಕ್ತಾ ಇದೀಯಾ? ಯಾರು ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡ್ ಬರ್ಬೇಕು ಅಂತಿದ್ಯಾ? ಏನ್ ಕತೆ? ಹುಡುಕ್ತಾ ಇದ್ದೀನಿ ಮಾಮ್ಸ್. ಇನ್ಫಾರ್ಮೇಶನ್ ಬರ್ಲಿ, ಜುಟ್ಟು ಹಿಡ್ದು ಎಳ್ಕೊಂಬಂದ್ ನಿನ್ ಮುಂದೆ ನಿಲ್ಲಿಸ್ತೀನಲ್ಲ, ಅವಾಗ ಗೊತ್ತಾಗತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. ಲೇ ಅಳೆಮಯ್ಯ, ನೀನು ಮಲ್ಲಿ ಬಗ್ಗೆನೆ ಮಾತಾಡ್ತೀನಿ ಅಂತ ನನಗೆ ಗೊತ್ತು ಕಣೋ. ರಾಕ್ಷಸನ್ ಕೈ ಸಿಗದಿರೋ ತರ ನಾನು ನೋಡ್ಕೋಬೇಕು. ಹಾಕು ಬೇಬಿ, ಹಾಕು ಡ್ರಿಂಕ್ಸ್ ಹಾಕು. ತಿಳಿಯ, ಅದಕ್ಕೆ ಯಾವ ನಿರ್ಧಾರ ತಗೊಂಡ್ರು ಸುಮ್ಮನೆ ತಗೊಳಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ಕಣ. ಅದಲ್ದೆ ಅಪ್ಪ ಅಮ್ಮ ಅಂದ್ರೆ ಅವ್ರಿಗೂ ಪ್ರೀತಿ ಇರುತ್ತಲ್ವೇನ? ಏನು ಅವ್ರಿಗೆ ಮಾತ್ರ ಪ್ರೀತಿ ಇರೋದಾ? ಮಕ್ಕಳ ಬಗ್ಗೆ ಅಪ್ಪ ಅಮ್ಮನಿಗೆ ಪ್ರೀತಿ ಇರಬಾರ್ದಾ? ಮಾತಾಡಿದ್ದು ನನಗೆ ಹಾರ್ಷ್ ಅಂತ ಅನ್ನಿಸ್ತಾ ಇದೆ. ಅತ್ತಿಗೆಗೂ ಹಾರ್ಷ್ ಅಂತ ಅನ್ಸಿದ್ರೆ? ನಾನು ಹಾರ್ಷಾಗಿ ಹೇಳಿಲ್ಲ ಅನ್ನಂದ, ಟಾಂಟ್ ಮಾಡಿದೆ ಅಷ್ಟೇ. ನನಗೆ ಅತ್ತೆ ಅಷ್ಟು ಪತ್ರಗಳನ್ನ ತೋರಿಸಿದಾಗ ನನಗೆ ಒಂಥರ ಅನ್ನಿಸ್ಬಿಡ್ತು. ಭೂಮಿಕಾ ಅವ್ರಿಗೆ ಏನೇನು ಅನ್ಸೋದು ಎಲ್ಲಾನು ಲೆಟರ್ನಲ್ಲಿ ಬರೆದು ಅವ್ರಿಗೆ ಪೋಸ್ಟ್ ಮಾಡಿದ್ದಾರೆ. ಅದೇ ತರ ಅವ್ರ ಅಪ್ಪ ಅಮ್ಮನಿಗೂ ಮಗಳ ಹತ್ರ ಏನಾದರೂ ಹಂಚ್ಕೋಬೇಕು ಅಂತ ಅನ್ಸಿರುತ್ತೆ ಅಲ್ವಾ? ಏನಾದರೂ ಶೇರ್ ಮಾಡ್ಕೋಬೇಕು ಅಂದ್ರೆ ಅವ್ರು ಏನ್ ಮಾಡಬೇಕು? ಲೆಟರ್ಗಳನ್ನೆಲ್ಲ ಬರೆದಿಟ್ಕೊಂಡಿದ್ದಾರೆ, ಎಲ್ಲಿಗೆ ಪೋಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರ ಅಪ್ಪ ಅಂತೂ ಅದೇನೋ ಸಾಹಿತ್ಯ ಸಮ್ಮೇಳನ, ಏನೋ ಗೋಷ್ಠಿ ಅನ್ಕೊಂಡು ಮಗಳನ್ನ ಹುಡ್ಕೊಂಡು ಅಲ್ದಾಡ್ತಾ ಇದಾರೆ ಕಣ. ಈ ವಯಸ್ಸಲ್ಲಿ ಇವೆಲ್ಲ ಬೇಕಿತ್ತನ? ಹಾಗೆ ನೋಡಕ್ ಹೋದ್ರೆ ಅವ್ರಿಗಿಂತ 100 ಪಟ್ಟು ಜಾಸ್ತಿ ನೀನು ಹುಡುಕಿದ್ಯಾ ಬಿಡ. ನೋಡಾನಂದ, ಅವ್ರು ಹುಡುಕಿದ್ ಜಾಸ್ತಿ ಅಥವಾ ನಾನು ಹುಡುಕಿದ್ ಜಾಸ್ತಿ, ಅವ್ರಿಗೆ ಪ್ರೀತಿ ಕಡಿಮೆ ಅಥವಾ ನನ್ನ ಪ್ರೀತಿ ಜಾಸ್ತಿ, ಇದು ಯಾವುದನ್ನು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಕಣ. ನೋಡೋ, ಭೂಮಿಕಾಗೆ ನನ್ನನ್ನು ದ್ವೇಷ ಮಾಡಕ್ಕೆ ಏನೋ ಒಂದು ಕಾರಣ ಇರ್ಬೋದು, ನನ್ಗದು ಗೊತ್ತಿಲ್ಲ. ಬಟ್ ಅಪ್ಪ ಅಮ್ಮನ ಮೇಲೆ ಯಾಕೋ ಅಂತ ದ್ವೇಷ? ಅವ್ರನ್ನ ಹೊತ್ತು ಹೆತ್ತು ಬೆಳೆಸಿದ್ದಾರೆ, ಅವರಿಂದ ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಹೇಳೋ? ಇದು ತಪ್ಪಲ್ವಾ? ಕರ್ಕೊಂಬಂದು ಒಟ್ಟಾರದಲ್ಲಿ ನಿಲ್ಸ್ಬೇಕಾಗಿತ್ತು. ಇದೇ ನಿಮ್ಮ ಮಗಳ ಮನೆ ಅಂತ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಾ ಇತ್ತಲ್ಲ. ಯಾಕೆ ಆ ಥರ ಮಾಡಲಿಲ್ಲ ನೀನು? ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಅದಿನ್ನೂ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಭಯ ನಿನಗೆ ಅಲ್ವಾ? ಈ ಥರ ಮಾಡೋದಕ್ಕೆ ನಿನಗೊಂದು ಕಾರಣ ಯಾವ ಥರ ಇದೆಯೋ ಅದೇ ಥರ ಅವ್ರಿಗೂ ಒಂದು ಕಾರಣ ಇರುತ್ತೆ ಕಣ. ಅದಕ್ಕೆ ನಾನು ನಿನ್ನ ಕೇಳಿದ್ದು, ನಿನ್ನ ಮಾತು ಅವ್ರಿಗೇನಾದರೂ ಹಾರ್ಷ್ ಅನ್ನಿಸ್ತಾ ಅಂತ. ಒಂದು ವೇಳೆ ಹಾರ್ಷ್ ಅನ್ಸಿ ಅವ್ರು ಬೇರೆ ಥರ ಡಿಸಿಷನ್ ತಗೊಂಡ್ಬಿಟ್ರೆ? ಸರಿಗ ನೀನು ಅವ್ರ ಹತ್ರ ಮಾತಾಡ್ದಲ್ಲ, ಅವ್ರ ರಿಯಾಕ್ಷನ್ ಯಾವ ಥರ ಇತ್ತು? ಏನು ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನೆ ಇದ್ರು. ಗುಡ್. ಇದನ್ನ ಪಾಸಿಟಿವ್ ಸೈನ್ ಅಂತ ತಗೋಣ. ಹೆಂಗೆ ಹೇಳ್ತೀಯಾ? ಒಂದ್ ವೇಳೆ ನಿನ್ನ ಮಾತು ಅವ್ರಿಗೆ ಇಷ್ಟ ಆಗಿಲ್ಲ ಅಂದಿದ್ರೆ ರಿಯಾಕ್ಟ್ ಮಾಡ್ತಾ ಇದ್ರು, ಕೋಪಿಸ್ಕೋತಾ ಇದ್ರು. ಸುಮ್ಮನೆ ಇದ್ದಾರೆ ಅಂದ್ರೆ ನೀನು ಆಡಿದ ಮಾತು ಸರಿ ಅಂತ ಅವ್ರಿಗೆ ಅನಿಸಿದೆ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ? ಅಪ್ಪ ಅಮ್ಮನ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ನಿನ್ನ ಜೊತೆಗೂ ಕಮ್ಯುನಿಕೇಟ್ ಮಾಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸರಿ ಹೋಗುತ್ತೆ ಕಣ. ಕರೆಕ್ಟ್, ಇದು ಹೀಗೆ ಆಗುತ್ತೆ ಅಂತ ಅನ್ಕೊಳ್ಳೋಣ. ಆದರೆ ಒಂದೇ ಒಂದು ರಿಕ್ವೆಸ್ಟ್ ಕಣ, ನೆಕ್ಸ್ಟ್ ಏನೇ ಮಾತಾಡಬೇಕು ಅಂದ್ರೂ
ಟಾಂಟ್ ಕೊಡೋ ಥರ ಹಾರ್ಷಾಗೆಲ್ಲ ಮಾತಾಡ್ಬೇಡಪ್ಪ. ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಎಲ್ಲ ಸರಿ ಹೋಗೋ ಹಂತಕ್ಕೆ ಬಂದಿದೆ ಅಪ್ಪ. ಆಮೇಲೆ ಸರಿ ಹೋಗೋದೆಲ್ಲ ಗಬ್ಬೆದೋಗುತ್ತೆ ಕಣ, ಪ್ಲೀಸ್. ಇಲ್ಲ ಗುಡ್. ಅಪ್ಪೋ. ಹಾ ಮಮ್ಮಿ ಬಂದೆ. ಮಮ್ಮಿ ಏ ಬಾ, ಕೈ ತೊಳ್ಕೊ, ಊಟ ಮಾಡು ಬಾ. ಮಮ್ಮಿ ಅದು ಮಿಂಚು ಪಪ್ಪ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋವಾಗ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಮಮ್ಮಿ, ಆಮೇಲೆ ಬೇಕಾದ್ರೆ ಊಟ ಮಾಡ್ತೀನಿ. ಒಂದು ನಿಮಿಷ ಇರು. ಪಪ್ಪ ಇನ್ನೂ ಬಂದಿಲ್ವಾ? ಎಲ್ಲಿ ಹೋಗಿದ್ದಾರೆ? ಅದು ಗೊತ್ತಿಲ್ಲ ಮ್ಯಾಮ್. ಅವ್ರು ಬರೋದತ್ತೆ ಎಷ್ಟೊತ್ತಾಗುತ್ತೋ. ನೀನು ಬಾ, ಊಟ ಮಾಡು. ಇಲ್ಲ ಮ್ಯಾಮ್, ಪಪ್ಪ ಪಾರ್ಸಲ್ ತಗೋ ಬರ್ತೀನಿ ಅಂತ ಹೇಳಿದ್ರು. ಪಾರ್ಸಲ್ ತಂದಿದ್ದೇನೆ, ಅವ್ರು ತಿಂತಾರೆ. ನೀನು ಇವತ್ತಿಲ್ಲೇ ಊಟ ಮಾಡು. ಸರಿ ಮ್ಯಾಮ್. ಅದು ಮಮ್ಮಿ, ನೀವು ನಮ್ಮಿಬ್ರಿಗೂ ಕೈ ತುತ್ತು ತಿನ್ನಿಸ್ತೀರಾ ಪ್ಲೀಸ್? ಕಂದ, ನಿನಗೆ ಕೈ ತುತ್ತು ತಿನ್ನಿಸ್ಬೋದು, ಬಟ್ ಅವಳು ಔಷಧಿ ಗೊತ್ತು ತಾನೆ. ಪರವಾಗಿಲ್ಲ ಮ್ಯಾಮ್, ನಾ ಇಬ್ರು ಈಗ ಕ್ಲೋಸ್ ಫ್ರೆಂಡ್ಸ್, ನೋ ಪ್ರಾಬ್ಲಮ್. ಇನ್ನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ನನಗೂ ಪ್ರಾಬ್ಲಮ್ ಇಲ್ಲ. ತರ್ತೀನಿ, ಕುತ್ಕೊಳ್ಳಿ. ಓಕೆ. ಹಾ ಓಕೆ ಮ್ಯಾಮ್. ಮ್ಯಾಮ್, ನೀವು ನಮ್ಮ ಪಪ್ಪ ತರನೇ ಊಟ ಮಾಡಿಸ್ತೀರಾ? ಹೌದು ಮಮ್ಮಿ, ನೀವು ಪಪ್ಪ ತರನೇ ಊಟ ಮಾಡಿಸ್ತೀರಾ. ಅದು ಮಿಂಚು ಪಾಪ ತರ. ಮಿಂಚುನು ಪಪ್ಪ ಅನ್ನಲ್ಲ, ಅದಕ್ಕೆ ಬಾಯ್ ಟೈಮ್ ಬಂದ್ಬಿಡ್ತು. ಇಟ್ಸ್ ಓಕೆ. ಸಾಂಬಾರ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು ಮ್ಯಾಮ್. ನೀನು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಮ್ಯಾಮ್, ಅದು ನಮ್ಮ ಪಪ್ಪ ಹೇಳಿದ್ದಾರೆ, ಯಾರ್ದು ಚೆನ್ನಾಗಿ ಅಡುಗೆ ಮಾಡಿದ್ರೆ ಅವ್ರನ್ನ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಹೊಗಳ್ಬೇಕು, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೇಕಂತ ನಮ್ಮ ಪಪ್ಪ ಹೇಳ್ಕೊಟ್ಟಿದ್ದಾರೆ. ಅವಾಗ ಅವ್ರು ತುಂಬಾ ಖುಷಿ ಆಗ್ತಾರೆ ಅಂತ ನಮ್ಮ ಪಪ್ಪ ಹೇಳಿದ್ದಾರೆ ಮ್ಯಾಮ್. ನಿನ್ನ ಪಪ್ಪ ನಿನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ.